ಎಸ್ 5 ಸ್ಟಾರ್ ಹೋಟೆಲ್ಗಳ ಬಳಿಕ ಮತ್ತೊಂದು ಬಿಗ್ ಆಪರೇಷನ್ ನಡೆದಿರುವಂತದ್ದು. ಬೆಂಗಳೂರಿನ ಪಬ್ಗಳ ಮೇಲೆ ಆಹಾರ ಇಲಾಖೆ ದಾಳಿ ನಡೆಸಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಯುಬಿ ಸಿಟಿಯ ಐಷಾರಾಮಿ ಹೋಟೆಲ್ಗಳು ಪಬ್ಗಳ ಮೇಲೆ ರೇಡ್ ಮಾಡಿದೆ. ಆಹಾರ ಸುರಕ್ಷತಾ ಪ್ರಾಧಿಕಾರ ಆಯುಕ್ತ ಕೆ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ರೇಡ್ ಮಾಡಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದ್ದು, ಆಹಾರ ಹಾಗೂ ಮದ್ಯದ ಗುಣಮಟ್ಟ ಹಾಗೂ ಬಳಕೆಯ ಒಂದು ಅವಧಿ ಬಗ್ಗೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನ ಪ್ರಮುಖ ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ತಾವು ನೋಡ್ತಾ ಇರತಕ್ಕಂತಹ ದೃಶ್ಯಾವಳಿಗಳು ಬೆಂಗಳೂರಿನ ಯುಬಿ ಸಿಟಿ ಹಾಗೂ ಎಂಜಿ ರೋಡ್ ನಡೆದಿರತಕ್ಕಂತಹ ಪ್ರಮುಖ ಹೋಟೆಲ್ಗಳ ಮೇಲೆ, ಪಬ್ಗಳ ಮೇಲೆ ಆಹಾರ ಇಲಾಖೆಯಿಂದ ಪರಿಶೀಲನೆ ನಡೀತಾ ಇದೆ. ಹಾಗಾಗಿ ಕೇವಲ ರೋಡ್ ಸೈಡ್ ಇರತಕ್ಕಂತಹ ಚಿಕ್ಕಪುಟ್ಟ ಹೋಟೆಲ್ಗಳ ಅಷ್ಟೇ ಅಲ್ಲ, ಯಾವೆಲ್ಲ ಐಷಾರಾಮಿ ಪಬ್ಗಳಿದಾವೋ ಹಾಗೂ ಯಾವೆಲ್ಲ ಪಂಚತಾರ ಹೋಟೆಲ್ಗಳಿದಾವೋ ಅಂತ ಹೋಟೆಲ್ಗಳ ಮೇಲೆ ಕೂಡ ಹಾಗಾದ್ರೆ ಅವರು ಎಷ್ಟು ಪ್ರಮುಖವಾಗಿ ಒಂದು ನೀಟ್ನೆಸ್ ಅಂತ ಮೇಂಟೈನ್ ಮಾಡ್ತಾರೆ, ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಎಂಬುದನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು. ಬೆಂಗಳೂರು ನಗರದಲ್ಲಿ ಆಹಾರ ಸುರಕ್ಷತೆ ಮತ್ತು ಇಲಾಖೆಯಿಂದ ಭರ್ಜರಿ ದಾಳಿ ಮುಂದುವರೆದಿದೆ. ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಆ ಆಹಾರ ಉತ್ಪನ್ನಗಳ ಬಗೆಗಿನ ಪರಿಶೀಲನೆಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇಂದು ಕೂಡ ನಗರದ ಹಲವೆಡೆ ಅಂದ್ರೆ ಬ್ರಿಗೇಡ್ ರೋಡ್, ಎಂಜಿ ರೋಡ್ ನಲ್ಲಿರುವಂತಹ ಪಬ್, ಬಾರ್, ರೆಸ್ಟೋರೆಂಟ್ ಜೊತೆಗೆ ಯುಬಿ ಸಿಟಿ ಮಾಲ್ ನಲ್ಲಿರುವಂತಹ ಪಬ್, ಬಾರ್, ರೆಸ್ಟೋರೆಂಟ್ ಗಳ ಮೇಲೂ ಕೂಡ ಈ ದಾಳಿ ಮುಂದುವರೆದಿರುವಂತದ್ದು. ಆಹಾರ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೀತಿದೆ. ಸದ್ಯ ತಾವು ದೃಶ್ಯಗಳು ಕೂಡ ನೋಡಬಹುದು. ನಾನೀಗ ಆ ಒಂದು ದಾಳಿ ನಡೆದಂತಹ ಯುಬಿ ಸಿಟಿ ಮಾಲ್ ಎದುರು ಭಾಗದಲ್ಲಿರುವಂತದ್ದು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ, ಇದರ ಒಳಭಾಗದಲ್ಲಿರುವಂತಹ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಗಳೇನಿರ್ತವೆ ಅಲ್ಲಿರುವಂತಹ ಒಂದು ಪದಾರ್ಥಗಳು ಅಂದ್ರೆ ಆಹಾರ ಪದಾರ್ಥಗಳು, ಮಾಂಸ ಆಗಿರಬಹುದು, ಮೀನು ಜೊತೆಗೆ ಹಾಲು ಪದಾರ್ಥಗಳೇನಿರ್ತವೆ, ಇನ್ನಿರುವಂತಹ ಆಹಾರ ಪದಾರ್ಥಗಳ ಮೇಲೆ FSSAI ಲೇಬಲ್ ಇದೆಯಾ, ಜೊತೆಗೆ ಅವಧಿ ಮೀರಿ ಅದನ್ನ ಶೇಖರಣೆ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಅಂಶಗಳನ್ನ ಅಲ್ಲಿ ದಾಳಿ ಮಾಡಿದಂತಹ ವೇಳೆಯಲ್ಲಿ ಆಹಾರ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ನಗರದ ಹಲವೆಡೆ ಈಗ 3-4 ದಿನಗಳಿಂದ ಇದೇ ರೀತಿಯಾಗಿ ದಾಳಿ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಅವಧಿಗೂ ಮೀರಿದಂತಹ ಒಂದು ಪದಾರ್ಥಗಳನ್ನ ಅಲ್ಲಿ ಶೇಖರಣೆ ಮಾಡಿಟ್ಟಿದ್ರು. ಮುಖ್ಯವಾಗಿ ಕೆಜಿ ಮಾಂಸಗಳು ಜೊತೆಗೆ ಲೀಟರ್ ಗಟ್ಟಲೆ ಹಾಲುಗಳನ್ನ, ಅದು ಕೂಡ ಅವಧಿ ಮೀರಿ ಎಕ್ಸ್ಪೈರಿ ಡೇಟ್ ಆದ್ಮೇಲೂ ಕೂಡ ಅವರು ಅದನ್ನ ಬಳಕೆ ಮಾಡಿ ಅದನ್ನ ಗ್ರಾಹಕರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಸಾಕ್ಷಿ ಕೂಡ ಕೇಳಿ ಬಂದಿತ್ತು. ಅದಾದ ಬಳಿಕ ಆ ಒಂದು ಪದಾರ್ಥಗಳನ್ನ ಲ್ಯಾಬೊರೇಟರಿ ಕಳಿಸಿ ಪರಿಶೀಲನೆ ಮಾಡಿದಾಗ ಅದನ್ನ ಸೇವನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅದು ನಿಷಿದ್ಧ ಅನ್ನುವಂಥದ್ದನ್ನ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಅದರ ಗುಣಮಟ್ಟವನ್ನ ಪರಿಶೀಲನೆ ಮಾಡಿ ಹೇಳಿರುವಂತದ್ದು. ಇದಾದ ಬಳಿಕ ಈ ಒಂದು ಗಂಭೀರ ಅಂಶ ಏನು ಬೆಳಕಿಗೆ ಬರುತ್ತೆ. ಈ ಗಂಭೀರವಾದಂತಹ ಅಂಶ ಬೆಳಕಿಗೆ ಬಂದಂತಹ ಹಂತದಲ್ಲಿ ಇವತ್ತು ಮತ್ತೆ ಈ ಆಹಾರ ಇಲಾಖೆಯ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮತ್ತೆ ಮುಂದುವರೆದ ಭಾಗವಾಗಿ ದಾಳಿ ನಡೆಯುತ್ತೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜೊತೆಗೆ ಯುಬಿ ಸಿಟಿ ಮಾಲ್ ನಲ್ಲಿ ಇರುವಂತಹ ಪಬ್ ಅಂಡ್ ರೆಸ್ಟೋರೆಂಟ್ ಗಳಲ್ಲಿ, ಸ್ಟಾರ್ ಹೋಟೆಲ್ಗಳಲ್ಲಿ ಮುಖ್ಯವಾಗಿ ನಗರದ ಜನ ಏನಿದ್ರು, ಬೆಂಗಳೂರು ನಗರದ ಜನರು ವೀಕೆಂಡ್ ಬಂದ್ರೆ ಸಾಕು, ಇವತ್ತು ಕೂಡ ರವಿವಾರ, ವೀಕೆಂಡ್ ಬಂದ್ರೆ ಸಾಕು ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾರೆ. ಅಂಥದ್ರಲ್ಲಿ ಅಲ್ಲಿ ಹೋಗೋದೇ ಕೂಡ ಶುಚಿ ಮತ್ತೆ ರುಚಿ ಎರಡು ಕೂಡ ಇರುತ್ತೆ. ಸ್ವಚ್ಛತೆಯನ್ನ ಅಲ್ಲಿ ಅವರು ಪರಿಪಾಲನೆ ಮಾಡ್ತಾರೆ ಅನ್ನುವಂತಹ ಹಂತದಲ್ಲಿ ಅಲ್ಲಿನ ಜನ ಹೋಗುವಂತದ್ದು. ಬಿಲ್ ನೋಡಿದ್ರೆ ಅಲ್ಲಿ ಅದರ ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಬಿಲ್ ಎಷ್ಟು ಅದರ ಹೆಚ್ಚಳದಲ್ಲಿರುತ್ತೆ ಅದೇ ರೀತಿಯ ಗುಣಮಟ್ಟ ಕೂಡ ಇರುತ್ತೆ ಅನ್ನುವಂತಹ ಹಂತದಲ್ಲಿ ಅಲ್ಲಿ ಗ್ರಾಹಕರು ಹೋಗುವಂತದ್ದು. ಆ ನಿಟ್ಟಲ್ಲಿ ಹೋದಂತಹ ಜನಗಳಿಗೆ ಈ ರೀತಿಯಾದಂತಹ ಕಳಪೆ ಮಟ್ಟದ ಆಹಾರವನ್ನ ನೀಡ್ತಾ ಇದ್ದಾರಾ ಅನ್ನುವಂತಹ ಆರೋಪದ ಮೇಲೆಗೆ ಈಗ ಬಂದು ಆಹಾರ ಅಧಿಕಾರಿಗಳಲ್ಲಿ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಅಲ್ಲಿ ಸಿಗುವಂತಹ ಪರಿಶೀಲನೆ ಮಾಡಿದಂತಹ ವಸ್ತುಗಳ ಸ್ಯಾಂಪಲ್ಗಳನ್ನ ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೆ ಈಗಾಗಲೇ ಆ ಶೇಖರಣೆ ಕೂಡ ಮಾಡಿರುವಂತದ್ದು. ಜೊತೆಗೆ ಕೆಲವು ನೋಟಿಸ್ ಗಳನ್ನು ಕೂಡ ಈ ಯುಬಿ ಸಿಟಿ ಮಾಲ್ ನಲ್ಲಿರುವಂತಹ ರೆಸ್ಟೋರೆಂಟ್ ಗಳ ಮಾಲೀಕರಿಗೆ ಕೊಟ್ಟಿರುವಂತದ್ದು. ಕಾರಣ ಇಷ್ಟೇ, ಇಲ್ಲಿ ಮಾಂಸಗಳನ್ನ ಇಂತಿಷ್ಟು ಅವಧಿಯ ಮಾತ್ರ ಅದನ್ನ ಶೇಖರಣೆ ಮಾಡಿರಬೇಕು. ಜೊತೆಗೆ ಮೀನನ್ನ 1 ತಿಂಗಳ ಒಳಗಾಗಿ ಅದನ್ನ ಬಳಕೆ ಮಾಡಬೇಕು, ಗ್ರಾಹಕರಿಗೆ ವಿತರಣೆ ಮಾಡಬೇಕು. ಆದ್ರೆ ಆ ಅವಧಿಗೂ ಮೀರಿ ಇಲ್ಲಿ ಶೇಖರಣೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಅದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಯಿಂದ ಇಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನುಳಿದಂತಹ ನಗರದ ಹಲವೆಡೆ ಎಲ್ಲೆಲ್ಲಿ ಸ್ಟಾರ್ ಹೋಟೆಲ್ಗಳಿದಾವೆ ಅಲ್ಲೆಲ್ಲವೂ ಕೂಡ ಆರೋಪ ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಆ ಒಂದು ಆಹಾರ ಪದಾರ್ಥಗಳ ಗುಣಮಟ್ಟದ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ಗೂ ಕೂಡ ಕಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಗರದ ಜನರಿಗೆ ಈಗ ಸ್ಟಾರ್ ಹೋಟೆಲ್ ನಲ್ಲಿ ಊಟ ಮಾಡುವಂತಹ ಹಂತದಲ್ಲಿ ಅಲ್ಲಿ ಬಳಕೆ ಮಾಡುವಂತಹ ಆಹಾರ ಉತ್ಪನ್ನಗಳು ಅವಧಿಗೂ ಮೀರಿ ಇದಾವ ಅನ್ನುವಂತಹ ಒಂದು ಆತಂಕ ಸೃಷ್ಟಿಯಾಗಿದೆ. ಆ ಬಗೆಗೆ ನೋಟಿಸ್ ನೀಡಿ ಜೊತೆಗೆ ಒಂದು ಗೈಡ್ಲೈನ್ಸ್ ಕೂಡ ಕೊಡೋದಾಗಿ ಈಗಾಗಲೇ ಆ ಒಂದು ಆಹಾರ ಇಲಾಖೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರು ಒಂದು ಸೂಚನೆಯನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಎಸಿನೋ ದಾಳಿ ವೇಳೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಏನ್ ಶಾಕ್? ಹೋಟೆಲ್ಗಳಲ್ಲಿ ಕೊಳೆತ ಮಾಂಸ ಪತ್ತೆಯಾಗಿದೆ, ಕೊಳೆತ ತರಕಾರಿ ಪತ್ತೆಯಾಗಿದೆ. ಬರೋಬ್ಬರಿ 45 ಕೆಜಿ ಕೊಳೆತ ಮಾಂಸವನ್ನ ಜಪ್ತಿ ಮಾಡಿದ ಅಧಿಕಾರಿಗಳು. 6 ಕೆಜಿ ಕೊಳೆತ ತರಕಾರಿಯನ್ನ ಜಪ್ತಿ ಮಾಡಿದ್ದಾರೆ. 15 ಲೀಟರ್ ಬಳಸಿದಂತಹ ಎಣ್ಣೆಯನ್ನ ಸೀಸ್ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ದಿಗ್ಭ್ರಮೆಗೊಂಡಿದ್ದಾರೆ. ಪ್ರಾಧಿಕಾರದ ಆಯುಕ್ತ ಶ್ರೀನಿವಾಸ್ ಎಲ್ಲದರ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ 45 ಕೆಜಿ ಕೊಳೆತ ಮಾಂಸ ಜಪ್ತಿ ಮಾಡಿದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರು ಹೈಜಿನಿಕ್ ಮೇಂಟೈನ್ ಮಾಡ್ತಿದ್ದಾರೆ ಎಂಬುದನ್ನ ಇದೇ ಎಲ್ಲವೂ ಕೂಡ ತೋರಿಸುತ್ತೆ. ಈಗ ಇಲ್ಲಿ 4 ಹೋಟ್ಲು ನಮಗೆ ನ್ಯೂನತೆಗಳು ಕಂಡು ಬಂದಿದೆ. ಅದು ಹೇಳಿದ್ರೆ ಟಸ್ಕಾನ, ರಾಯಲ್ ಚೈನಾ, ಇನ್ನೊಂದು ಮಡ್ರಾಸ್ ಕಿಚನ್, ಅಲ್ಲೂ ಒಂಚೂರು ಎಕ್ಸ್ಪೈರಿ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಅಲ್ಲಿ ನೋಟಿಸ್ ಕೊಟ್ಟು ಸ್ಯಾಂಪಲ್ಸ್ ಇನ್ನ ಈಗ ತೆಗಿತಿದ್ದಾರೆ. ಇಲ್ಲೊಂದು 10-15 ಸ್ಯಾಂಪಲ್ ಆಗುತ್ತೆ. ಈಗ ಜನ ಸಾಮಾನ್ಯವಾಗಿ ಸರ್ ಹೊರಗಡೆ ಬರುವಂತ ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಹೊರಗಡೆ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಸಂಖ್ಯೆ ಹೆಚ್ಚಿದೆ. ಇವತ್ತು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಆಹಾರಗಳನ್ನು ನೋಡಿದ್ರೆ ಹೊರಗಡೆ ತಿನ್ನುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ಎಲ್ಲರ ಕಲಿಗೂ ಬರುವಂತದ್ದು. ಒಂದು ಮೆಸೇಜ್ ಅನ್ನ ಕೊಡುವಂತದ್ದಾದ್ರೆ ಹೋಟೆಲ್ಗಳಿಗೆ ಕೊಡುವಂತ ಮೆಸೇಜ್ ಅಥವಾ ಒಂದು ವಾರ್ನಿಂಗ್ ಅನ್ನುವಂಥದ್ದು ಅಲ್ಲ, ಹೋಟ್ಲವ್ರಿಗೂ ಕೊಡಬೇಕಾದ್ರೆ ಮತ್ತೆ ಸಾರ್ವಜನಿಕರಿಗೂ ಏನ್ ತಿಳಿಸ್ಬೇಕಂದ್ರೆ, ಈಗ ನಾನಂತೂ ಹೊರಗಡೆ ತಿನ್ನಲ್ಲ. ನಾನು ಎಲ್ಲೋದ್ರೂ ಮನೆಗೆ ಹೋಗಿ ಈಗಲೂ ಇವರು ಕಾಫಿ ಕೊಡಿಸ್ತೀನಿ ಅದೆಲ್ಲ ಹೇಳಿದ್ರು. ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ನಾನು ಇವನ್ ಆಫೀಸ್ಗೆ ಬ್ಯಾಗೆ ಕಟ್ಟಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕಂದ್ರೆ ಹೊರಗಡೆ ನಾವು ಯಾವ ರೀತಿ ಮಾಡಿರ್ತಾರೆ, ಯಾವ ಎನರ್ಜೆನಿಕ್ ನಮಗೆ ಗೊತ್ತಿರಲ್ಲ. ಸೊ ಒಂದು ಸಾರ್ವಜನಿಕರಲ್ಲಿ ವಿನಂತಿ, ಹೊರಗಡೆ ತಿನ್ಬೇಕಾದ್ರೆ ಇವಾಗ ನಾವು ಇಷ್ಟ ದಿನ ರೋಡ್ ಸೈಡ್ ಇದು ಅಂತ ಹೇಳ್ತಾ ಇದ್ದ, ಈಗ 5 ಸ್ಟಾರ್ 3 ಸ್ಟಾರ್ ಅಲ್ಲಿ ಮತ್ತೆ ಇಂಥ ಪ್ರತಿಷ್ಠಿತ ಇದ್ರಲ್ಲೂ ಈ ರೀತಿ ಆಯ್ತು ಅಂದ್ರೆ ಬಹಳ ನಮಗೂ ಈಗ 3 ದಿನದಿಂದ ನೋಡ್ತಾ ಇದ್ದೀವಿ. ಈಗ ಇದಕ್ಕೆಲ್ಲ ಒಂದು ಅಡ್ವೈಸರೀಸ್ ಇಶ್ಯೂ ಮಾಡ್ತೀವಿ, ಇದೇ ತರ ಪಾಲಿಸಬೇಕು ಅಂತ ಇದು ಮಾಡ್ತೀವಿ. ಯಾಕಂದ್ರೆ ಎಷ್ಟೋ ಕಡೆ ಇಲ್ಲಿ ಹೋಟ್ಲವ್ರಿಗೂ ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ. ಅದು ಆಕ್ಚುಲಿ ಅವರು ಚೆಫ್ಗೆ ಗೊತ್ತಿರಬೇಕು, ಅಲ್ಲಿ ಮ್ಯಾನೇಜರ್ಗೆ ಗೊತ್ತಿರಬೇಕು. ಬಟ್ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ರೀತಿ ಕಂಡೀಷನ್ ಇದೆ. ನಾವೀಗ ಒಂದು ಡೀಟೇಲ್ ಆಗಿ ಒಂದು ಅಡ್ವೈಸರಿ ಇಶ್ಯೂ ಮಾಡಿದ್ವಿ. ಈಗಾಗಲೇ ಚಿಕನ್ ಮಟನ್ಗೆ ನಾನು ಅಡ್ವೈಸರಿ ಇಶ್ಯೂ ಮಾಡಿದ್ದೀನಿ, ಬಟ್ ಅದು ಯಾರು ಪಾಲಿಸ್ತಾ ಇಲ್ಲ. ಸೊ ಈಗ ನೋಡಿದಾಗ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ. ಹೋಟೆಲ್ಗಳಲ್ಲಿ ನಾವೇ ಬರ್ತೀವಿ, ಇಂಥದ್ದಾದಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಆನ್ಲೈನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ, ಕಿಚನ್ ಎಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಆನ್ಲೈನ್ ಅಲ್ಲೂ ಅದು ಸೆಂಟ್ರಲೈಸ್ ಕಿಚನ್ ಇದೆ. ಈ ವಾರದಲ್ಲಿ ಅದನ್ನು ಇದು ಮಾಡಿ ಸೆಂಟ್ರಲೈಸ್ ಕಿಚನ್ ಎಲ್ಲಿದೆ ಅಲ್ಲೂ ನಾವು ತಪಾಸಣೆ ಮಾಡ್ತೀವಿ. ಈಗ ಮೊನ್ನೆ ಹೇಳ್ದಂಗೆ ಫಸ್ಟ್ ನಾವು ಚಿಕ್ಕ ಇವರಿಗೆ ಅಂದ್ರೆ ರೋಡ್ ಸೈಡ್ ಮತ್ತು ದರ್ಶಿನಿ ಚಿಕ್ಕ ಹೋಟ್ಲಿಗೆ ಮಾಡ್ತಿದ್ದೆ. ಯಾಕಂದ್ರೆ ಸ್ಟೇಟ್ ಗವರ್ಮೆಂಟ್ಗೆ ನಾವು ಲೈಸೆನ್ಸ್ ಕೊಡ್ತಿದ್ದು ಅವ್ರಿಗೆ ಮಾತ್ರ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಅಪ್ ಟು 50 crores ಲೈಸೆನ್ಸ್ ನಮಗೆ ಪವರ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲಾ 5 ಸ್ಟಾರ್ ಎಲ್ಲ 3 ಸ್ಟಾರ್ ಹೋಟ್ಲಿಗೆ ನಮ್ಮ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇದು ಹೊಸದಾಗಿ ಶುರು ಮಾಡಿ 5 ಸ್ಟಾರ್ ಇದು ಯಾರು ಮುಟ್ಟಿರಲಿಲ್ಲ. ಈ ಸಲ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ನಾವು 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮತ್ತೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟ್ಲುಗಳಿಗೆ ಇದು ಮಾಡ್ತೀವಿ.